ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಗೆಲುವಿನ ಬಾಳಿಗೆ ಒಲುಮೆ ದೇವರು ಮಾಡಿಸಲು ಆನಂದ. ಅಯ್ಯೋ ಟೈಮ್ ಬೇರೆ ಆಯ್ತು. ಅಯ್ಯೋ ಟೈಮ್ ಬೇರೆ ಆಗ್ತಾ ಇದೆ. ಈ ಪುರೋಹಿತರಿಂದ ಬರ್ಲೇ ಇಲ್ವಲ್ಲ ರೀ? ನಾನ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ರೀ ನಾನ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ, ಬನ್ನಿ ಒಂದ್ ಸೆಲ್ಫಿ ತಗೋಣ. ತೆಗ್ದು ಬಿಟ್ಟಾದ್ರೆ ದಾವಣಗೆರೆ ದೋಸೆ ಹಾಕ್ಬಿಡ್ಬೇಕು ಮುಖ. ರಾವ್ ಕಾಲ ಬೇರೆ ಹತ್ರ ಬರ್ತಾ ಇದೆ. ಪುರೋಹಿತರು ಬಂದಿಲ್ಲ ಅಂತ ನಾನಿನ್ ಟೆನ್ಷನ್ ಆಗಿದ್ರೆ ಇವಳೊಬ್ಳು ಮಧ್ಯದಲ್ಲಿ ಗಂಡಿಲಿಬೇಕಾ ಸಂಡಿಲಿ ಬಂದ್ಬಿಟ್ಲು. ಅಯ್ಯೋ ಆಯ್ತು ಬಿಡಿ, ಅದಕ್ಕೆ ಮೆಣಸಿನ್ಕಾಯಿ ಮೂತ ಮೇಲೆ ಕೂತ್ಕೊಂಡಂಗ ಆಡ್ತೀರಾ? ಮಾತಿಗೆ ಮಾತು ಬೆಳೆಸ್ಬೇಡ. ಅದಿರ್ಲಿ ಏನಲ್ಲಿ ಚಂಬಲ್ಲಿ ಗೋಮೂತ್ರ ಅದ್ಯಾಕೆ ನೀವ್ ಕಿಚ್ಚಾಡ್ದಾಗ ಕುಚ್ಚಾಕೆ? ಮತ್ತಿನ್ನೇನ್ರಿ, ಈ ಗೃಹ ಪ್ರವೇಶದ ಮನೆಯಲ್ಲಿ ಗೋಮೂತ್ರನ ಯಾಕೆ ಬಳಸ್ತಾರೆ ಅಲ್ಲಿ? ಪುರೋಹಿತ ಕೈಲಿ ಪ್ರೋಕ್ಷಣೆ ಮಾಡ್ಸೋಕೆ. ಇದು ಅದಕ್ಕೇನೆ. ಅಲ್ಲೋದಿ ಪುರೋಹಿತರು ಬಂದೇ ಬಿಟ್ರು. ಅಯ್ಯೋ ಪ್ರಾರಬ್ಧವೇ, ಎಷ್ಟು ಸಾರಿ ಹೇಳೋದು ಜಲ್ದಿ ಎದ್ದೇಳು ಅಂತ. ನಾನು ಯಾಕಿದ್ದೆ ಗುರುಗಳೇ, ನೀವೇ ತಡ ಮಾಡಿದ್ದು. ಹಾಗಂತ ಇವ್ರ ಮುಂದೆಲ್ಲ ಹೇಳ್ಬಿಡ ಕೊಡು, ನೀನ್ ಕಟ್ ಮಾಡ್ಬಿಡ್ತೀನಿ. ಓಹೋ ಪುರೋಹಿತರು ನಮಸ್ಕಾರ, ಬಹಳ ಬೇಗನೆ ಬಂದ್ಬಿಟ್ರಿ. ಹೌದೌದು, ನಾನ್ ಸ್ವಲ್ಪ ಹೌದು. ತಗೋಲಿ ಪುರೋಹಿತ್ರೆ. ಏನ್ ಸಂಪ್ರದಾಯ ನಮ್ಮ ನಿಮ್ದು? ಯಾರು ಬಂದೋಗ್ರೆ ಬಾಗ್ಲೆಲ್ಲ ಪಂಕ ಕೊಟ್ಬಿಟ್ರಮ್ಮ. ಓಂ ಗುಂ ಸ್ವಾಹ. ಏನ್ ಪಂಕನಮ್ಮ ಇದು? ಇಷ್ಟು ಅಗ್ರ ಇದೆ. ಅದ್ ಪಂಕ ಅಂತ ನಾನೇ ಹೇಳ್ದೆ. ಅದ್ ಪಂಕ ಅಲ್ಲ. ಮತ್ತೆ ನಿಮ್ಮಿಂದ ಪ್ರೋಕ್ಷಣೆ ಮಾಡ್ಸಕ್ಕೆ ಅಂತ ತಂದಿರೋ ಮೂತ್ರ. ಅಯ್ಯೋ ಅಯ್ಯೋ ಪ್ರಾರಬ್ಧವೇ, ಎಷ್ಟು ಸಾರಿ ಹೇಳೋದು. ಗುಂಡಿಗೆ ಬಿದ್ದ ಗುಂಡಿಗೆ ಬಿದ್ದಾಗ ಮಣ್ಣಕ್ಕ ಕೆಲಸ ಚೆನ್ನಾಗಿ ಕತ್ತಿದೆ. ಪ್ರಾರಬ್ಧವೇ. ಪುರೋಹಿತ್ರೆ ರಾಹುಕಾಲ ಹತ್ರ ಬರ್ತಾ ಇದೆ, ಬನ್ನಿ ಪೂಜೆ ಶುರು ಮಾಡಿ. ಸರಿ, ನಾನೇ ಬೇರೆ ಕಡೆ ಹೋಗಬೇಕಾಗೈತೆ. ತಗೊಳಮ್ಮ. ಓಂ ಸಿಂಗಾರ ಸಿರಿಯೇ ನಮಃ, ಓಂ ಬಂಗಾರಗಿರಿಯೇ ನಮಃ ನಮಃ, ಓಂ ಪಂಜೂರಿ ನಮಃ, ಓಂ ಕಾಂತಾರ ನಮಃ ನಮಃ. ಬಾರೈ ಬಾರಯ್ಯ, ಕುತ್ಕೊಳ್ಳಯ್ಯ. ಪುರೋಹಿತ್ರೆ, ನೀವು ಕುಡ್ಮಿಕ್ಕಿರೋ ಗೋಮೂತ್ರ ಏನ್ ಮಾಡ್ಲಿ? ನೀವೇ ಕುತ್ಕೊಳ್ಳಿ. ಅಮ್ಮಮ್ಮ ಇನ್ನೇನಮ್ಮ, ನೀವೇ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಬರಮ್ಮ. ಓಮನ್ ಸ್ವಾಮಿ ಮನೆ ಎಲ್ಲಯ್ಯ? ಎಲ್ಲ ಇಲ್ಲೇ ಇದೆಯಲ್ಲ ಸ್ವಾಮಿ. ಇಲ್ಲಿ ಕಪ್ಪ. ಓಂ ಸ್ವಾಹ, ಓಂ ಸ್ವಾಹ, ಓಂ ಸ್ವಾಹ. ಪುರೋಹಿತ್ರೆ, ಇದ್ಯಾ ಮಂತ್ರ? ಇದೆಲ್ಲ ಸಂಸ್ಕೃತ ಕಣಯ್ಯ, ನಿನಗೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರಯ್ಯ. ಓಂ ಸ್ವಾಹ, ಓಂ ಸ್ವಾಹ. ಮಂತ್ರ ಎಲ್ಲ ಹೇಳಾಯ್ತು, ಪಿಂಡ ಬಿಡಕ್ಕೆ ಪಿಂಡನೇ ಇಟ್ಟಿಲ್ವಲ್ಲಯ್ಯ. ಪುರೋಹಿತ್ರೆ, ಇದೇ ಪಿಂಡ ಬಿಡಕ್ ತಿಥಿ
ಪೂಜೆ ಅಲ್ಲ, ಗೃಹ ಪ್ರವೇಶ. ಓ ಹೌದಲ್ವೇನಯ್ಯ, ನಾ ಮಾಡ್ಕೊಂಡು ಪಿಂಡಿ ಬಿಡ ಮಂತ್ರ ಹೇಳ್ಬಿಟ್ನಲ್ಲಯ್ಯ. ಅಯ್ಯೋ ಈಗ ಏನ್ ಮಾಡೋದು? ನೀನೇನು ತಲೆ ಕೆಡ್ಸ್ಕೊಂಡ ಸಾಧಾರಣ ತಕೊಂಡಿಕ್ಕೆ ಕೊಟ್ಬಿಟ್ರೆ ಬೇರೆ ಮಂತ್ರ ಹೇಳ್ಬಿಡ್ತೀನಿ. ರೀ ಪುರೋಹಿತ್ರೆ, ತೀರ್ಥ ಬಂದು ಹೇಳಿದ್ರೆ ನಾವ್ಯಾಕ ಕಾಣಿಕೆ ಕೊಡಬೇಕು? ಮಂತ್ರ ಹೇಳಿ ನಾನ್ಯಾರು? ಮನೆ ಇರೋ ತಕ್ಕ ನಿಮ್ದಲ್ವೇ? ನೀವೇನಾರು ನನಗೆ ತಕ್ಕಾಣಿಕೆ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ವಾರದಲ್ಲಿ ನೀನ್ ಪಿಂಡ ಬಿಡ್ಸ್ಕತ್ತೀಯ, ಹೌದಲ್ವೇ? 100ಕ್ಕೆ 100% ಸತ್ಯ. ಅಯ್ಯೋ ರೀ ಮೊದ್ಲು ಕೂತ್ಬಿಡಿ. ತಗೊಂಡ್ ತೊಲ್ಗಿ ಗಂಧದ ಕಟ್ಟಿ ಅಲ್ಲಮ್ಮ. ಇಲ್ಲದೆ ಪುರೋಹಿತ್ರೆ, ಬಿಚ್ಚಿಡಬೇಡಿ. ಪುರೋಹಿತ್ರೆ, ಬಿಚ್ಚಿದ್ರೆ ಅಂಗಡಿಯವ್ರು ತಗೊಳ್ಳಲ್ಲ ಕಣಮ್ಮ, ಅದಕ್ಕೆ. ಹಂಗಲ್ಲಮ್ಮ, ಸಾಮಾನ್ಯವಾಗಿ ನವ ದಂಪತಿಗಳು ಗಂಧದ ಕಟ್ಟಿ ಹೊಗೆ ಕೊಡಿದ್ರೆ ನೀವು ಹೊಗೆ ಹಾಕಿಸ್ಕೊತೀರಾ, ಅದಕ್ಕೆ. ಮತ್ ಪೂಜೆ ಹೇಗ್ ಮಾಡ್ತೀರಾ? ಕಡಪ್ಪ, ಇಲ್ಲಿ ನಾನು ಪೂಜೆ ಮಾಡ್ತೀನಿ. ಶಿಷ್ಯ ಪೂಜೆಗೆ ರೆಡಿ ನಮ್ಮ ರೆಡ್ಡಿ ನಮ್ಮ. ಸುಮ್ಮನೆ ಹಿಂಗ ಅಲ್ಲಾಡ್ಸ್ಬಿಟ್ಟಿತ್ತು. ಪುರೋಹಿತ್ರೆ, ಗಣಪತಿ ಹೋಮ ಮಾಡ್ತೀನಿ ಅಂತ ಇಷ್ಟು ಕಾಸ್ಟ್ಲಿ ಸಾಮಾನೆಲ್ಲ ತರಿಸ್ಕೊಂಡ್ಬಿಟ್ಟು ಎಲ್ಲ ಒಂದೊಂದೇ ನೀವೇ ತೀರ್ದಾರ ತುಂಬ್ಕೊತಿದ್ದೀರಾ. ಇಷ್ಟು ಕಾಸ್ಟ್ಲಿ ಸಾಮಾನೆಲ್ಲ ಬೆಂಕಿಗೆ ಹಾಕ್ಕೊಡ್ದು ಕೊನೆಯ. ಯಾಕೆ ಪುರೋಹಿತ್ರೆ ಎಷ್ಟು ಖರ್ಚು ಮಾಡಿ ಹೊಸ ಮನೆಗೆ ಪೇಂಟ್ ಹಚ್ಚಿದ್ದೀರಾ? ನಾನೇನಾರ ಹೋಮ ಮಾಡ್ತೀನಿ ಅನ್ಕೊಂಡು ಬೆಂಕಿಗೆ ಹಾಕಿದ್ರೆ ಹೊಗೆ ತುಂಬ್ಕೊಂಡು ಬಣ್ಣ ಎಲ್ಲ ಮಾಸಾಗಲ್ವೇ? ತೆಂಗಿನಕಾಯಿ ಎಲ್ಲ ಓ ಬಟ್ 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 ಬಟ್ಟು ಸ್ವಾಹ. ಪುರೋಹಿತ್ರೆ, ಪುರೋಹಿತ್ರೆ, ತೆಂಗಿನಕಾಯಿನಾದ್ರೂ ಹೊಡಿಬೋದಿತ್ತಲ್ಲ. ವಾ ಸೂಪರ್ ಟೈಪ್. ಈಗಿನ ಟೈಸ್ ಮೇಲೆ ಕಾಯಿ ಹೊಡೆದ್ರೆ ಕಾಯಿ ಹೊಡೆದಾಗಲ್ಲ, ಟೈಸ್ ಹೊಡೆದಾಗುತ್ತೆ, ಅದಕ್ಕೆ. ಪುರೋಹಿತ್ರೆ, ಪೂಜೆ ಮುಗ್ದಿದ್ರೆ ತಾವಿನ್ ಹೊಲ್ಡ್ಬಹುದು. ಅಮ್ಮ, ಗುರುಗಳಿಂದ ಸ್ವಿಚ್ಗೆ ಪೂಜೆ ಮಾಡಿಲ್ಲ. ಸ್ವಿಚ್ಗಳಿಗೆ ಯಾಕಯ್ಯ? ನೀವು ಕರೆಂಟ್ ಲೈಟ್ ಆನ್ ಮಾಡಿದಾಗ ನಿಮಗೆ ಕರೆಂಟ್ ಸಾಕೋದು ಶಿವನ್ ಪಾದ ಸಾಕೊಳ್ಬಾರ್ದಲ್ವೇ? ಅಭಿಷೇಕನ ನುಡಿಬೇಡಿ. ಅದ್ ಯಾವೇ ಪೂಜೆ ಇದೆಯೋ ಎಲ್ಲ ಮಾಡ್ತಾ ಇರಿ. ಸ್ವಿಚ್ ಪೂಜೆಗೆ 12,000 ರೂಪಾಯಿ ಅಂದಾಗುತ್ತೆ. ನೀವೇನಾದ್ರು ನನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಪೂಜೆ ಮಾಡಲ್ಲ, ನಿಮ್ ಗಂಟೆ ಬರ್ತಲ್ಲ. ಅಮ್ಮ, ತಗೊಂಡ್ ತೊಲ್ಗಿ. ಶಿಷ್ಯ ಪೂಜೆಗೆ ರೆಡಿ ನಮ್ಮ ರೆಡ್ಡಿ ನಮ್ಮ. ಮಕ್ಕಳು ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾವೆ. ಆ ವಾಯ್ಸು ಹಿಂದ್ಗಡೆ ಕೇಳಿಸ್ತಾ ಇಲ್ಲ, ಮೈಕ್ ಪಕ್ಕ ನಿಂತ್ಬಿಟ್ಟಿದ್ದಾರೆ. ನಾವ್ ಹಿಂಗೆ ಆದ್ರೆ ನಾವ್ ಹೇಳಿ ಸಾಕಾಗೈತೆ. ಒಂದ್ ಸ್ವಲ್ಪ ಅರ್ಥ ಮಾಡಿ ಕೇಳಿ, ಆ ವಾಯ್ಸ್ ಎಲ್ಲರಿಗೂ ಕೇಳಿಸ್ಬೇಕು. ಆ ಮೈಕ್ ಹತ್ರ ಯಾರ ಸೌಂಡ್ ಸಿಸ್ಟಮ್ ಹತ್ರ ಇರೋರು ದಯವಿಟ್ಟು ಅವಕಾಶ ಮಾಡಿಕೊಡಿ, ಜಾಗ ಖಾಲಿ ಮಾಡಿಕೊಡಿ, ಆಚೆ ಹೋಗಿ. ದಯವಿಟ್ಟು ನಿಮ್ಗೆ ಸಹಕಾರ ಇರಬೇಕು. ದಯವಿಟ್ಟು ಹಿಂದೆ ಹೋಗಿ. ದಾರ ಕಟ್ಟಿದೀವಿ, ದಾರದ ಹಿಂಭಾಗ ನಿಂತ್ಕೊಳ್ಳಿ. ಬಹಳ ತೀರಾ ರೋಸಿದ್ರೆ ಬೇಜಾರಾದ್ರೆ ನಾವು ಕಾರ್ಯಕ್ರಮ ಮುಂದ್ಲಿಂದ ಮಾಡೋದಕ್ಕೆ ಹೋಗೋದಿಲ್ಲ, ನಿಲ್ಲಿಸ್ಬಿಡ್ಬೇಕಾಗತ್ತೆ. ಹೇಳಿದ ಅರ್ಥ ಮಾಡ್ಕೊಳ್ಳಿ. ನಿಮಗೋಸ್ಕರನೇ, ನಿಮ್ಮ ಮಕ್ಳಿಗೋಸ್ಕರನೇ ಮಾಡ್ತಾ ಇರೋಂಥದ್ದು. So much.
ರಾಮೇಶ್ವರ್ಯ ನಮಃ. ಪುರೋಹಿತ್ರೆ, ನೀವೇನ್ ಪೂಜೆ ಮಾಡ್ತಿದ್ರಲ್ಲ ವಿಕ್ರಾಂತ್ರನ ಸಿನಿಮಾ ತೋರಿಸ್ತಿದ್ದೀರಾ? ಈ ಕಿಟಕಿ ಈಶಾನ್ಯ ದಿಕ್ಕಿನಲ್ಲಿ ಇದೆ. ನಾನೇನಾದ್ರು ಈ ಕಿಟಕಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಇದೆಲ್ಲ ಬಂದು ನಿಮಗ್ ಬರ್ದು ಹಾಕಿಸ್ಕೊತೀರಾ? ಪುರೋಹಿತ್ರೆ, ಇನ್ನೇನು ಹೇಳ್ಬೇಡಿ. ಈಗ್ಲೇ ನನ್ ಜೀವ ಬಾಯಿಗೆ ಬಂದಂಗಾಗಿದೆ. ಇದಕ್ಕೆ ಎಷ್ಟು ಕೊಡ್ಬೇಕು? ಬರೀ 13,100 ರೂಪಾಯಿ ಅಷ್ಟೇ. ತಗೊಂಡ್ ಹಾಳಾಗ್ ಹೋಗಿ. ಇನ್ನು ಎಷ್ಟು ಬೇಕಪ್ಪ? ಇನ್ನು ಹೆಂಗಾಗೈತೆ? ಇನ್ನು ಬಾಗ್ಲಿ ಪೂಜೆ ಮಾಡಿಲ್ಲ, ಅದಕ್ಕೆ ಇಷ್ಟು ಕೊಡ್ಬೇಕು. ಇದೆ ತಾನೇ ಮುಖ್ಯ. ನಿಮಗೋಸ್ಕರ ಕಡಿಮೆ ಮಾಡ್ಕೊಡ್ತಿದ್ದೀನಿ. 10,000 ರೂಪಾಯಿ ಕೊಡ್ಬೇಕಾಗುತ್ತೆ. ಅಲ್ಲ ಅಕ್ಕ, ಗುರುಗಳು ಪೂಜೆ ಮಾಡ್ತಾರೆ. ಯಾರ ಪ್ರಾರಂಭವೇ? ನನ್ನ ಫಿಗರ್ ಅಲ್ಲ ವೆಂಟಿ ಕೊಡ ಪ್ರಾರಂಭವೇ. ಹಲೋ, ಹೇಳ್ತೀನಾ ರೀ? ಇವತ್ತು ನನ್ನ ಹಬ್ಬಕ್ಕೆ ರೇಷ್ಮೆ ಸೀರೆ ತರ್ತೀನಿ ಅಂತ ಹೇಳಿದ್ರಲ್ಲ, ತರಲ್ವಾ? ತರ್ತೀನಿ ಬಿಡೆ. ಸರಿಯಾದ ಟೈಮಿಗೆ ಕಾಲ್ ಮಾಡಿದೀಯ ರೀ. ನೀವೆಲ್ಲರೂ ನಂಗೆ ಬರ್ತಾ ರೇಷ್ಮೆ ಸೀರೆ ತರಲಿಲ್ಲ ಅಂದ್ರೆ ನಿಮ್ಗೆ ಚಟ್ನಿ ಮಾಡ್ಬಿಡ. ಗುರುಗಳೇ ಅಕ್ಕ ಬೈತ್ರಾ? ಇಲ್ಲ, ಒಂದು ಮುತ್ತು ಕೊಟ್ಟಾಳು. ಹೇಗೆ ತೋರಿಸಿ? ಗುರುಗಳೇ, ಬೆಳಿಗ್ಗೆ ಖಾರ ತಿಂಡಿ ಬಂದಿದ್ದೀರಾ? ಎಂತಕ್ಕೆ? ಖಾರ ಇತ್ತ ಅದಕ್ಕೆ. ಅಯ್ಯೋ ಪ್ರಾರಬ್ಧವೇ, ಇಷ್ಟು ಸಾರಿ ಹೇಳೋದು ಗಂಡ ಹೆಂಡತಿಗೆ ಬರ್ಬೇಡ ಅಂತ. ಪುರೋಹಿತ್ರೆ, ರಾಹುಕಾಲ ಹತ್ರ ಬರ್ತಾ ಇದೆ. ಬನ್ನಿ, ಪೂಜೆ ಮುಗಿಸಿ ಮಾಡ್ತೀನಿ. ಹೊಸ ಮನೆಗೆ ಈ ಗೃಹ ಪ್ರವೇಶ ಮನೆಗೆ ನಿಮ್ಮ ಹೆಂಡತಿಗೆ ಯಾವ ಸೀರೆ ಕೊಡ್ಸಿದ್ದೀರಾ? ನಮ್ಮ ಯಜಮಾನ್ರು ಗೃಹ ಪ್ರವೇಶಕ್ಕಂತ 25,000 ಕಟ್ಕೊಂಡು ನಿಮ್ಗೆ ರೇಷ್ಮೆ ಸೀರೆ ಕೊಡ್ಸಿದ್ದಾರೆ. ಅದನ್ನ ಪೂಜೆಗೆ ಇಡಿ. ತರ್ಬೇಡ ಕಣೆ, ಆಮೇಲೆ ಅದನ್ನ ಜೋಬ್ಕೊಂಡು ಹೋಗ್ಬಿಡ್ತಾರ ಕಣೆ. ಈಗ ಆಗ್ಲೇನೆ ಈ ಮನೆಗೆ ಅಂತ ಇಟ್ಟಿದ್ದ ಅರ್ಧಕ್ಕರ್ಧ ದುಡ್ಡೆಲ್ಲ ಇವ್ರು ಮಾಡಿ ಕಿತ್ತೋದ್ ಪೂಜೆಗೆ ಖರ್ಚಾಗಿದೆ. ನನ್ ಪೂಜೆನ ಕಿತ್ತೋದ್ ಪೂಜೆ ಅಂತೀಯನ? ಅಷ್ಟೇ ಅಲ್ಲ, ನಿಮ್ಮಂತ ಪುರೋಹಿತರಿಂದ ಒಳ್ಳೆ ಪುರೋಹಿತರಿಗೂ ಕೆಟ್ಟ ಹೆಸರು. ಹೌದ್ರಿ, ಯಾವತ್ತು ಯಾರಿಗೂ ಈ ತರ ಪೂಜೆ ಮಾಡಬಾರ್ದು. ಹಂಗ್ ವರ್ತಾಯ್ತ್ರಿ ಅಯ್ಯಪ್ಪ ಬಿಟ್ರ, ಅಯ್ಯಪ್ಪ ಬಿಟ್ರ, ಅಯ್ಯಪ್ಪ ಬಿಟ್ರ, ಅಯ್ಯಪ್ಪ ಬಿಟ್ರ. Wow, what an excellent drama. Thank you, dear kids. Now 11th song.